ಮನೆಯಲ್ಲಿ ಯಾರೂ ಇಲ್ಲದ ಆ ಏಕಾಂತದ ಮಧ್ಯಾಹ್ನ ಸ್ನಾನ ಮುಗಿಸಿ ಹಸಿ ಕೂದಲಿನೊಂದಿಗೆ ಕೇವಲ ಒಂದು ತೆಳುವಾದ ಸೀರೆಯನ್ನು ಉಟ್ಟು ನಾನು ಅವನ ಮುಂದೆ ನಿಂತಿದ್ದೆ. ನನ್ನ ನಾದಿನಿಯನ್ನೇ ಮದುವೆಯಾಗಬೇಕಿದ್ದ ಆ ಸುಂದರ ಯುವಕ ಸಂಪೂರ್ಣವಾಗಿ ನನ್ನ ರೂಪಕ್ಕೆ ಮರುಳಾಗಿದ್ದ. ನನ್ನ ಉಸಿರಿನ ಹತ್ತಿರಕ್ಕೆ ಬಂದಿದ್ದ ಅವನ ನಡುಗುವ ಕೈಗಳು ಕೇವಲ ನನ್ನ ಸ್ಪರ್ಶವನ್ನೇ ಹಂಬಲಿಸುತ್ತಿದ್ದವು. ಎಲ್ಲಾ ಗಡಿಗಳನ್ನೂ ಮೀರಿ ನಾವಿಬ್ಬರೂ ಒಂದಾಗುವ ಆ ಭಾರೀ ಸೆಳೆತದ ಅಮಲಿನಲ್ಲಿ ನಾನು ಅವನ ಕಿವಿಯ ಹತ್ತಿರ ಹೋಗಿ ಒಂದು ನಿಗೂಢವಾದ ಪ್ರಶ್ನೆಯನ್ನು ಕೇಳಿದೆ. ಆ ಒಂದು ಪ್ರಶ್ನೆ ಅವನ ಇಡೀ ಭವಿಷ್ಯವನ್ನೇ ನರಕಕ್ಕೆ ತಳ್ಳಿ ಅವನನ್ನು ನನ್ನ ಗುಲಾಮನನ್ನಾಗಿ ಮಾಡಿತು. ಅಪ್ಪಟ ಮುಗ್ಧ ನಾದಿನಿಯ ಬೆನ್ನ ಹಿಂದೆ ನಡೆದ ಆ ಭೀಕರ ಕಳ್ಳಾಟವಾದರೂ ಏನು, ಮುಂದೇನಾಗುತ್ತೆ ಎಂದು ತಿಳಿಯಲು ಈ ವಿಡಿಯೋವನ್ನು ಪೂರ್ತಿ ನೋಡಿ. ನಮಸ್ಕಾರ ಗೆಳೆಯರೇ, ಇವತ್ತು ನಾನು ಹೇಳುತ್ತಿರುವುದು ಒಬ್ಬಳು ಕುತಂತ್ರಿ ಅತ್ತಿಗೆಯ ಕಥೆ. ಆ ಅತ್ತಿಗೆ ಬೇರೆ ಯಾರೂ ಅಲ್ಲ, ನಾನೇ. ನನ್ನ ಹೆಸರು ಮಾಯಾ. ನಾನು ಈ ಮನೆಗೆ ಸೊಸೆಯಾಗಿ ಬಂದಾಗಿನಿಂದಲೂ ನನ್ನದೇ ಆದ ಒಂದು ಪ್ರತ್ಯೇಕವಾದ ಗತ್ತಿನ ಪ್ರಪಂಚವನ್ನು ಕಟ್ಟಿಕೊಂಡಿದ್ದೀನಿ. ನೋಡಲು ನಾನು ಸಾಕ್ಷಾತ್ ಅಪ್ಸರೆಯಂತೆಯೇ ಇದ್ದೀನಿ ಎಂದು ಊರಿನವರೆಲ್ಲ ಹೇಳುತ್ತಾರೆ. ನನ್ನ ಆ ಸೌಂದರ್ಯ, ಮೈಬಣ್ಣ ಮತ್ತು ನನ್ನ ಜೀವನ ಶೈಲಿಯ ಬಗ್ಗೆ ನನಗೆ ವಿಪರೀತವಾದ ಅಹಂಕಾರ. ನಾನು ಈ ಪ್ರತಿಷ್ಠಿತ ಜಂಟಿ ಕುಟುಂಬಕ್ಕೆ ಕಾಲಿಟ್ಟಾಗ ಇಡೀ ಮನೆಯನ್ನು ನನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕೆಂದು ಬಯಸಿದ್ದೆ. ನಾನೇ ಈ ಮನೆಯ ಸೂತ್ರಧಾರಿಯಾಗಿರಬೇಕು ಎನ್ನುವುದು ನನ್ನ ಕಿಲ್ಲರ್ ಮೈಂಡ್ನ ಏಕೈಕ ಉದ್ದೇಶವಾಗಿತ್ತು. ಆದರೆ ನನ್ನ ಈ ಅಹಂಕಾರದ ಸಾಮ್ರಾಜ್ಯಕ್ಕೆ ಒಬ್ಬಳು ಅಡ್ಡಿಯಾಗಿದ್ದಳು. ಅವಳೇ ನನ್ನ ಗಂಡನ ಮುದ್ದಿನ ತಂಗಿ, ನನ್ನ ನಾದಿನಿ ಕಾವ್ಯ. ಕಾವ್ಯ ಎಂದರೆ ಈ ಮನೆಗೆಲ್ಲ ಅವಳೇ ದೊಡ್ಡ ದೇವತೆ. ನಮ್ಮ ಅತ್ತೆ ಮಾವನಿಗಂತೂ ಅವಳೇ ಪ್ರಾಣ. ಅವಳಿಗೆ ಒಂದು ಸಣ್ಣ ಜ್ವರ ಬಂದರೂ ಸಾಕು, ಇಡೀ ಮನೆ ಮಂದಿಯೆಲ್ಲ ಓಡಿಬಂದು ಅವಳನ್ನು ಆರೈಕೆ ಮಾಡುತ್ತಿದ್ದರು. ಅವಳ ಆ ಮುಗ್ಧತೆ ಮತ್ತು ಅವಳು ಏನೇ ಮಾಡಿದರೂ ಚಪ್ಪಾಳೆ ತಟ್ಟುವ ಅತ್ತೆ ಮಾವನನ್ನು ಕಂಡರೆ ನನಗೆ ಒಳಗೊಳಗೆ ಅಸೂಯೆ ಉಂಟಾಗುತ್ತಿತ್ತು. ನಾನು ಇಷ್ಟು ಸುಂದರವಾಗಿದ್ದರು, ಈ ಮನೆಗೆ ಇಷ್ಟೆಲ್ಲ ಕೆಲಸ ಮಾಡಿದರು, ಇವರೆಲ್ಲರ ಕಣ್ಣಿಗೆ ಆ ಕಾವ್ಯಳೇ ಶ್ರೇಷ್ಠವಾಗಿ ಕಂಡಾಗ ನನಗೆ ಮತ್ಸರ ಶುರುವಾಗುತ್ತಿತ್ತು. ಅವಳ ಆ ಪ್ರಾಮುಖ್ಯತೆಯನ್ನು ಹೇಗಾದರೂ ಮಾಡಿ ಕಸಿದುಕೊಳ್ಳಬೇಕು, ಅವಳಿಗೊಂದು ಪಾಠ ಕಲಿಸಲೇಬೇಕು ಎಂದು ನಾನು ಹದ್ದಿನಂತೆ ಸಮಯಕ್ಕಾಗಿ ಕಾಯುತ್ತಿದ್ದೆ. ಆಗಲೇ ನೋಡಿ ಕಥೆಯಲ್ಲಿ ಅಸಲಿ ಆಟ ಶುರುವಾಗಿದ್ದು. ಕಾವ್ಯಳಿಗೆ ಮದುವೆ ವಯಸ್ಸು ಬಂದಿದ್ದರಿಂದ ಮನೆಯವರೆಲ್ಲ ಸೇರಿ ಅವಳಿಗೆ ನಮ್ಮ ದೂರದ ಸಂಬಂಧಿ ಸಿದ್ಧಾರ್ಥ್ ಜೊತೆ ಮದುವೆ ನಿಶ್ಚಯಿಸಲು ಯೋಜಿಸಿದರು. ಸಿದ್ಧಾರ್ಥ್ ನಗರದಲ್ಲಿ ಒಳ್ಳೆಯ ಕೆಲಸದಲ್ಲಿದ್ದ, ನೋಡಲು ಅತ್ಯಂತ ಹ್ಯಾಂಡ್ಸಮ್ ಆಗಿದ್ದ ಯುವಕ. ಒಂದು ಭಾನುವಾರ ಬೆಳಗ್ಗೆ ಹುಡುಗಿ ನೋಡುವ ಶಾಸ್ತ್ರಕ್ಕೆಂದು ಸಿದ್ಧಾರ್ಥ್ ತನ್ನ ಕುಟುಂಬದ ಜೊತೆ ನಮ್ಮ ಮನೆಗೆ ಬಂದಿದ್ದ. ಇಡೀ ಮನೆಯಲ್ಲಿ ಸಡಗರವಿತ್ತು. ಕಾವ್ಯ ನಾಚಿಕೆಯಿಂದ ಕೆಂಪಾಗಿ ರೇಷ್ಮೆ ಸೀರೆಯನ್ನು ಉಟ್ಟು ಕಾಫಿ ಟ್ರೇ ಹಿಡಿದುಕೊಂಡು ಹಾಲಿಗೆ ಬಂದಳು. ಎಲ್ಲರ ಕಣ್ಣು ಕಾವ್ಯಳ ಮೇಲಿತ್ತು. ಆದರೆ ನನ್ನ ಕಣ್ಣು ಮಾತ್ರ ಆ ಸಿದ್ಧಾರ್ಥ್ನ ಪ್ರತಿಕ್ರಿಯೆಯನ್ನು ನೋಡಲು ಕಾಯುತ್ತಿತ್ತು. ಕಾವ್ಯ ಬಂದು ಅವನ ಮುಂದೆ ಕಾಫಿ ಇಟ್ಟಾಗ ಸಿದ್ಧಾರ್ಥ್ ತಲೆ ಎತ್ತಿ ನೋಡಿದ. ಆದರೆ ಅವನ ದೃಷ್ಟಿ ಕಾವ್ಯಳ ಮೇಲೆ ನಿಲ್ಲಲಿಲ್ಲ. ಬದಲಾಗಿ ಅವಳ ಹಿಂದಿದ್ದ ನನ್ನ ಮೇಲೆ ಅವನ ಕಣ್ಣುಗಳು ನೆಟ್ಟವು. ಅಂದು ನಾನು ಉದ್ದೇಶಪೂರ್ವಕವಾಗಿ ಡಿಸೈನರ್ ಸೀರೆ ಉಟ್ಟು ಆಕರ್ಷಕವಾಗಿ ಅಲಂಕಾರ ಮಾಡಿಕೊಂಡಿದ್ದೆ. ನನ್ನ ಆ ಮೋಹಕ ರೂಪವನ್ನು ನೋಡಿದ ತಕ್ಷಣ ಸಿದ್ಧಾರ್ಥ್ ಕಣ್ಣು ಮಿಟುಕಿಸುವುದನ್ನೇ ಮರೆತುಬಿಟ್ಟ. ಅವನ ಕೈಯಲ್ಲಿದ್ದ ಕಾಫಿ ಕಪ್ ಸ್ವಲ್ಪ ಅಲುಗಾಡಿತು. ತಾನು ಬಂದ ಕೆಲಸವನ್ನೇ ಆತ ಮರೆತಿದ್ದ. ಅವನ ಆ ದಿಗ್ಭ್ರಮೆಯ ನೋಟವನ್ನು ನೋಡಿದಾಗ ನನ್ನ ಅಹಂಕಾರಕ್ಕೆ ವಿಪರೀತ ಖುಷಿಯಾಯಿತು. ಮನೆಯವರೆಲ್ಲರೂ ಕಾವ್ಯ ಮತ್ತು ಸಿದ್ಧಾರ್ಥ್ ಜೋಡಿ ಚೆನ್ನಾಗಿದೆ ಎಂದು ಒಪ್ಪಿಕೊಂಡರು. ಆದರೆ ಸಿದ್ಧಾರ್ಥ್ನ ಕಣ್ಣಿಗೆ ಕಾವ್ಯಳಿಗಿಂತ ನಾನೇ ಸುಂದರವಾಗಿ ಕಂಡಿದ್ದೆ ಎನ್ನುವ ಸತ್ಯ ನನಗೆ ಮಾತ್ರ ತಿಳಿದಿತ್ತು. ನಾನು ಅಲ್ಲೇ ಸುಮ್ಮನೆ ನಿಲ್ಲಲಿಲ್ಲ. ಸಿದ್ಧಾರ್ಥ್ ನನ್ನನ್ನೇ ನೋಡುತ್ತಿದ್ದಾನೆ ಎಂದು ಖಚಿತವಾದ ತಕ್ಷಣ ನಾನು ಮೆಲ್ಲನೆ ಒಂದು ನಿಗೂಢವಾದ ನಗುವನ್ನು ಬೀರಿದೆ. ಆ ನಗು ಅವನ ಎದೆಗೆ ನೇರವಾಗಿ ನಾಟಿತು. ಅಲ್ಲಿಂದಲೇ ನನ್ನ ಆ ಅಪಾಯಕಾರಿ ಆಟ ಶುರುವಾಗಿತ್ತು. ಕಾವ್ಯಳಿಗೆ ಸಿಗಬೇಕಾದ ಪ್ರೀತಿ ಮತ್ತು ಆಕರ್ಷಣೆಯನ್ನು ನಾನೇ ಕಸಿದುಕೊಳ್ಳಬೇಕು ಎಂದು ನಿರ್ಧರಿಸಿದೆ. ಸಿದ್ಧಾರ್ಥ್ ಮತ್ತು ಕಾವ್ಯಳ ಮದುವೆ ನಿಶ್ಚಯವಾಯಿತು. ಮದುವೆಗೆ ಇನ್ನೂ 6 ತಿಂಗಳ ಸಮಯವಿತ್ತು. ಈ ಅವಧಿಯಲ್ಲಿ ಸಿದ್ಧಾರ್ಥ್ ವಾರಾಂತ್ಯಕ್ಕೆ ನಮ್ಮ ಮನೆಗೆ ಬರಲು ಶುರು ಮಾಡಿದ. ಸಿದ್ಧಾರ್ಥ್ ಮನೆಗೆ ಬಂದಾಗಲೆಲ್ಲ ನಾನು ಬೇಕೆಂತಲೇ ಆಕರ್ಷಕವಾಗಿ ಸಿದ್ಧಗೊಂಡು ಅವನ ಮುಂದೆ ಓಡಾಡುತ್ತಿದ್ದೆ. ನನ್ನ ಮಾತು ಮತ್ತು ನೋಟದ ಮೂಲಕ ಅವನನ್ನು ಸೆಳೆಯುತ್ತಿದ್ದೆ.
ಒಂದು ದಿನ ಮಧ್ಯಾಹ್ನ ಸಿದ್ಧಾರ್ಥ್ ಹಾಲಿನಲ್ಲಿ ಕುಳಿತಿದ್ದಾಗ ಕಾವ್ಯ ಅವನಿಗೆ ಕಾಫಿ ತಂದುಕೊಟ್ಟಳು. ಆದರೆ ಸಿದ್ಧಾರ್ಥ್ ಮಾತ್ರ ಅಡುಗೆ ಮನೆಯ ಬಾಗಿಲಲ್ಲಿ ನಿಂತು ಅವನನ್ನೇ ನೋಡಿ ಕಣ್ಣು ಹೊಡೆಯುತ್ತಿದ್ದ, ನನ್ನನ್ನೇ ಕದ್ದು ನೋಡುತ್ತಿದ್ದ. ಎದುರಿಗೆ ತನ್ನ ಭಾವಿ ಹೆಂಡತಿಯಿದ್ದರೂ ಅವನ ಕಣ್ಣುಗಳು ಮಾತ್ರ ಅತ್ತಿಗೆಯ ಮೈಮಾಟದ ಮೇಲೆ ಇದ್ದವು. ಇದು ಗಂಡಸರ ದೌರ್ಬಲ್ಯ ಎಂದು ನನಗೆ ಅರ್ಥವಾಯಿತು. ನಾನು ಮೆಲ್ಲಗೆ ಅವನ ಹತ್ತಿರ ಹೋಗಿ, ಏನು ಸಿದ್ಧಾರ್ಥ್, ಕಾವ್ಯ ಮಾಡಿದ ಕಾಫಿ ಹೇಗಿದೆ ಎಂದು ತಮಾಷೆ ಮಾಡುತ್ತಾ ಅವನ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡಿದೆ. ನನ್ನ ಈ ವರ್ತನೆ ಅವನನ್ನು ಮತ್ತಷ್ಟು ಹುಚ್ಚನನ್ನಾಗಿ ಮಾಡಿತು. ಅತ್ತೆ, ಮಾವ ನಮ್ಮ ಸ್ನೇಹವನ್ನು ಕಂಡು ತುಂಬಾ ಒಳ್ಳೆಯವಳು ಎಂದು ನಂಬಿದ್ದರು. ಒಮ್ಮೆ ನಾನು ಟೀಪಾಯಿ ಮೇಲಿದ್ದ ಪುಸ್ತಕವನ್ನು ತೆಗೆದುಕೊಳ್ಳುವ ನೆಪದಲ್ಲಿ ಅವನ ಕೈಗೆ ನನ್ನ ಕೈ ತಾಗಿಸಿದೆ. ಆ ಸ್ಪರ್ಶಕ್ಕೆ ಅವನ ಇಡೀ ದೇಹವೇ ನಡುಗಿತು. ಅವನಿಗೆ ನನ್ನ ಜೊತೆ ಮಾತನಾಡುವುದು ಒಂದು ವ್ಯಸನವಾಗಿ ಬದಲಾಯಿತು. ಕಾವ್ಯಳನ್ನು ಆತ ಸಂಪೂರ್ಣವಾಗಿ ಮರೆಯಲು ಶುರು ಮಾಡಿದ. ಇಡೀ ಕುಟುಂಬದ ಕಣ್ಣ ಮುಂದೆಯೇ ನಡೆಯುತ್ತಿದ್ದ ಈ ರಹಸ್ಯ ಆಟ ನನಗೆ ವಿಚಿತ್ರವಾದ ಸಂತೋಷವನ್ನು ನೀಡುತ್ತಿತ್ತು. ಸಿದ್ಧಾರ್ಥ್ ಈಗ ನನ್ನ ಒಂದು ಸಂದೇಶಕ್ಕಾಗಿ ಕಾಯುವ ಹಂತಕ್ಕೆ ಬಂದಿದ್ದ. ನಾನು ಊಟವಾಯಿತಾ ಎಂದು ಮೆಸೇಜ್ ಮಾಡಿದರೆ ಆತ ಕಾವ್ಯಳ ಕರೆಯನ್ನು ಕಟ್ ಮಾಡಿ ನನ್ನೊಂದಿಗೆ ಚಾಟ್ ಮಾಡುತ್ತಿದ್ದ. ಈಗ ಕಥೆ ಅಸಲಿ ತಿರುವು ಪಡೆಯುತ್ತದೆ. ಅಂದು ಮಧ್ಯಾಹ್ನ ಮನೆಯಲ್ಲಿ ಅತ್ತೆ, ಮಾವ ಮತ್ತು ಕಾವ್ಯ ಯಾರೋ ಸಂಬಂಧಿಕರ ಮದುವೆಗೆ ಹೋಗಿದ್ದರು. ನನ್ನ ಗಂಡ ಕೂಡ ಕೆಲಸದ ನಿಮಿತ್ತ ಪಕ್ಕದ ಊರಿಗೆ ಹೋಗಿದ್ದರು. ಮನೆಯಲ್ಲಿ ಉಳಿದಿದ್ದು ನಾನು ಮತ್ತು ಸಿದ್ಧಾರ್ಥ್ ಮಾತ್ರ. ನಾನು ಸ್ನಾನ ಮುಗಿಸಿ ತೆಳುವಾದ ಸೀರೆಯುಟ್ಟು ಹಸಿ ಕೂದಲಿನೊಂದಿಗೆ ಅವನ ಮುಂದೆ ಬಂದು ನಿಂತೆ. ಆ ಮೌನದಲ್ಲಿ ಒಂದು ವಿಚಿತ್ರವಾದ ಸೆಳೆತವಿತ್ತು. ನಾನು ಅವನ ಮುಖದ ತೀರಾ ಹತ್ತಿರಕ್ಕೆ ಹೋಗಿ, ಸಿದ್ಧಾರ್ಥ್, ನಮ್ಮ ಕಾವ್ಯಳಿಗಿಂತ ನಾನು ಚೆನ್ನಾಗಿದ್ದೇನಾ ಎಂದು ದ್ವಂದ್ವಾರ್ಥದಲ್ಲಿ ಕೇಳಿದೆ. ಆ ಪ್ರಶ್ನೆ ಕೇಳಿದ ತಕ್ಷಣ ಸಿದ್ಧಾರ್ಥ್ ಬೆಚ್ಚಿಬಿದ್ದ. ಅವನ ದೃಷ್ಟಿಯಲ್ಲಿ ಕಾವ್ಯ ನನಗಿಂತ ಕೆಳಗಿದ್ದಾಳೆ ಎನ್ನುವುದು ಸ್ಪಷ್ಟವಾಯಿತು. ಅವನನ್ನು ನಾನು ಮಾನಸಿಕ ಗುಲಾಮನನ್ನಾಗಿ ಮಾಡಿದ್ದೆ. ಆತ ತನ್ನ ಭಾವಿ ಹೆಂಡತಿಗಿಂತ ಹೆಚ್ಚಾಗಿ ನನ್ನ ಆಸೆಗಳನ್ನು ಪೂರೈಸಲು ಹಂಬಲಿಸುತ್ತಿದ್ದ. ಕಾವ್ಯಳಿಗೆ ತನ್ನ ಭಾವಿ ಗಂಡನ ಈ ಬದಲಾವಣೆಯ ಸಣ್ಣ ಸುಳಿವು ಕೂಡ ಇರಲಿಲ್ಲ. ಒಂದು ದಿನ ಕಾವ್ಯ ಶಾಪಿಂಗ್ಗೆ ಹೋಗೋಣ ಎಂದು ಸಿದ್ಧಾರ್ಥ್ನನ್ನು ಕರೆದಾಗ ನಾನು ಅವನಿಗೆ ತಲೆನೋವಿನ ನಾಟಕವಾಡಿ ಮೆಸೇಜ್ ಮಾಡಿದೆ. ಸಿದ್ಧಾರ್ಥ್ ತಕ್ಷಣವೇ ಕಾವ್ಯಳಿಗೆ ಸುಳ್ಳು ಹೇಳಿ ಮನೆಯಲ್ಲೇ ಉಳಿದುಕೊಂಡ. ನಿಶ್ಚಿತಾರ್ಥದ ದಿನ ಹತ್ತಿರ ಬಂದಂತೆ ಸಿದ್ಧಾರ್ಥ್ನ ಮನಸ್ಸಿನಲ್ಲಿ ಸುನಾಮಿ ಶುರುವಾಗಿತ್ತು. ಅಂದು ರಾತ್ರಿ ಎಲ್ಲರೂ ಮಲಗಿದ್ದಾಗ ಸಿದ್ಧಾರ್ಥ್ ಮೆಲ್ಲನೆ ನನ್ನ ಕೋಣೆಗೆ ಬಂದ. ಆತ ನನ್ನ ಕಾಲ ಬುಡದಲ್ಲಿ ಕುಳಿತು, ಮಾಯಾ, ನನಗೆ ಕಾವ್ಯ ಬೇಡ, ನೀನೇ ಬೇಕು ಎಂದು ಬಿಕ್ಕಿ ಬಿಕ್ಕಿ ಅಳಲು ಶುರು ಮಾಡಿದ. ನನ್ನ ಅಹಂಕಾರಕ್ಕೆ ಅಂದು ದೊಡ್ಡ ಜಯ ಸಿಕ್ಕಿತ್ತು. ಇಡೀ ಮನೆಯ ಮುದ್ದಿನ ಮಗಳಾಗಿದ್ದ ಕಾವ್ಯಳ ಭಾವಿ ಗಂಡ ಇಂದು ನನ್ನ ಪಾದದ ಬಳಿ ಬಿದ್ದಿದ್ದ. ಅವನ ಅಸಹಾಯಕತೆ ನೋಡಿ ನನ್ನ ಮತ್ಸರಕ್ಕೆ ತೃಪ್ತಿ ಸಿಕ್ಕಿತು. ಆದರೆ ನಾನು ಅವನನ್ನು ಮದುವೆಯಾಗಲು ಸಾಧ್ಯವಿರಲಿಲ್ಲ. ನಾನು ಅವನಿಗೆ ಒಂದು ಸೈಕಲಾಜಿಕಲ್ ಟ್ರ್ಯಾಪ್ ಹಾಕಿದೆ. ಸಿದ್ಧಾರ್ಥ್, ನೀನು ಕಾವ್ಯಳನ್ನೇ ಮದುವೆಯಾಗು. ಆಗ ನೀನು ಈ ಮನೆಯಲ್ಲೇ ಅಳಿಯನಾಗಿ ಇರಬಹುದು. ನಮ್ಮ ಈ ರಹಸ್ಯ ಸಂಬಂಧವನ್ನು ಯಾರಿಗೂ ತಿಳಿಯದಂತೆ ಮುಂದುವರಿಸಬಹುದು ಎಂದು ಅವನ ಆಸೆಗೆ ಬೆಂಕಿ ಹಚ್ಚಿದೆ. ಸಮಾಜಕ್ಕೆ ಹೆದರಿದ ಮತ್ತು ನನ್ನ ರೂಪಕ್ಕೆ ಸೋತ ಸಿದ್ಧಾರ್ಥ್ ಬೇರೆ ದಾರಿ ಇಲ್ಲದೆ ಮದುವೆಗೆ ಒಪ್ಪಿಕೊಂಡ. ನಿಶ್ಚಿತಾರ್ಥದ ದಿನ ಅಮೂಲ್ಯ ಹೂವಿನಂತೆ ನಗುತ್ತಿದ್ದಳು. ಆದರೆ ಅವಳ ಮದುವೆಯಾಗುವವನು ನನ್ನ ಮೌನ ಗುಲಾಮನಾಗಿದ್ದ ಎನ್ನುವ ಕರಾಳ ಸತ್ಯ ಅವಳಿಗೆ ತಿಳಿದಿರಲಿಲ್ಲ. ಗೆಳೆಯರೇ, ಈ ಕಥೆಯ ನೀತಿಯೇನೆಂದರೆ, ಹೊರನೋಟಕ್ಕೆ ಪವಿತ್ರವಾಗಿ ಕಾಣುವ ಸಂಬಂಧಗಳ ಹಿಂದೆ ಎಂತಹ ವಿಷಕಾರಿ ಮನಸ್ಥಿತಿ ಇರುತ್ತದೆ ಎನ್ನುವುದನ್ನು ನಾವು ಗುರುತಿಸಬೇಕು. ಕ್ಷಣಿಕ ಆಕರ್ಷಣೆಗೆ ಮರುಳಾಗಿ ನಿಮ್ಮ ಬದುಕನ್ನು ಮತ್ತು ನಂಬಿಕೆಯನ್ನು ಮತ್ತೊಬ್ಬರ ಕೈಗೊಂಬೆ ಮಾಡಬೇಡಿ. ವಿಶೇಷವಾಗಿ ಮುಗ್ಧ ಹೆಣ್ಣುಮಕ್ಕಳು ಕಣ್ಣು ಮುಚ್ಚಿ ಎಲ್ಲರನ್ನೂ ನಂಬಬಾರದು. ಸೌಂದರ್ಯಕ್ಕಿಂತ ಗುಣ ಮತ್ತು ನಿಷ್ಠೆ ಮುಖ್ಯ. ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇಂತಹ ಮತ್ತಷ್ಟು ರೋಚಕ ಕಥೆಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.